ಕೊಪ್ಪಳಕ್ಕ ಈಗೇನು ಇದ್ದ ಫ್ಯಾಕ್ಟ್ರಿ ಅದಾವ ಅವಂತೂ ಕಳ್ಸಕ್ ಆಗೋದಿಲ್ಲ. ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಆಗಬಾರ್ದು. ಈಗೇನದಾವ ಅಷ್ಟು ಉಳಿ. ಮತ್ತು ಅವ್ರಿಗೆ ಏನೇನ್ ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು, ಅದನ್ನ ಎಲ್ಲ ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಟೆಕ್ನಾಲಜಿ ಏನ್ ಯೂಸ್ ಮಾಡಿ ಅದನ್ನ ಇದ್ದ ಫ್ಯಾಕ್ಟ್ರಿಗಳನ್ನ ಸರಿ ಮಾಡಬೇಕು. ಆಮೇಲೆ ಎರಡನೇದು ಮುಖ್ಯವಾಗಿ ಅಂದ್ರೆ ಬರುವಂತ MSP ಇರ್ಲಿ, ಆಮೇಲೆ ಬಲ್ದೋಟ ಇರ್ಲಿ, ಅಣುಸ್ಥಾವರ ಇರ್ಲಿ, ಆಮೇಲೆ ನಿಮ್ ಶುಗರ್ ಫ್ಯಾಕ್ಟ್ರಿ ಇರ್ಲಿ, ಹೀಗ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಹಿಂಗ ಫ್ಯಾಕ್ಟ್ರಿಗಳನ್ನ ದಯವಿಟ್ಟು ನಮ್ಮ ಊರಿಗೆ ಕಳಿಸ್ಬೇಡ. ನಮ್ಮ ಹುಡುಗರು ಹೇಳಕತ್ತಿದ್ರು, ಆ ಬೆಂಗಳೂರಿಗೆ ಏನವ ಕಡೆ ಒಂದು 1000 ಎಕರೆದು ನಾಲೆಜ್ ಪಾರ್ಕ್ ತಗೊಂಡು ಹೋಗ್ಯಾರ. ಅಲ್ಲ, ನಾನು ನಿಮ್ಗೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಅಲ್ಲ ನಾಲೆಜ್ ಪಾರ್ಕ್ ಆದ್ರ ಅವ್ರಿಗಂತ, ಇವು ನಾಯಿ ಕರೆ ನಾಯಿ ವಾಂತಿ ಮಾಡ್ಕೊಳ್ಳೋವೆಲ್ಲ ನಮಗಂತೀವಿ. ಅಲ್ಲ ಅಂದ್ರೆ ಇವು ಬೀದಿ ಕರೆ ನಾಯಿ ಹೊಗೆ ಉಗಳವು ನಮಗ್ ಕಳಿಸ್ತಾರ. ಚಲೋ ಕಂಪನಿ ಲ್ಯಾಬ್ರಾಡಾರ್, ಜರ್ಮನ್ ಶೆಫರ್ಡ್ ಎಲ್ಲ ತಾವಿಟ್ಕೊಂತಾರ ಅಷ್ಟು. ಹಿಂಗಾದ್ರೆ ಹೆಂಗ? ನಮ್ಮ ಮಕ್ಕಳು ಯಾವಾಗ ಬೆಳೆಯುವುದು? ನಮ್ಮ ಮಕ್ಕಳು ಹೊಸದನ್ನು ಕಲಿಯುವುದು ಯಾವಾಗ? ಮತ್ತೆ ನಮಗೂ ಇದು ಬೇಕಲ್ಲ.